ಹೀರೋ ವಿಡಾ V2 ಪ್ರೋಗಿಂತ ಸ್ವಲ್ಪ ಕಮ್ಮಿ ಕೊಟ್ಟು ರೇಟ್ನು ಕಮ್ಮಿ ಮಾಡಿದ್ದಾರೆ ಆ್ಯಂಡ್ ನೀವು ಈ ಗಾಡಿನ ಎರಡು ಆಪ್ಷನಲ್ಲಿ ತೊಗೋಬೋದು. ಫಸ್ಟ್ ಆಫ್ ಆಲ್ ಇದನ್ನು ಓಪನ್ ಮಾಡಿದ್ರೆ ಎರಡು ಬ್ಯಾಟ್ರಿ ಸಿಗ್ತಾ ಇದೆ. ಇದು ಪೋರ್ಟೇಬಲ್ ಬ್ಯಾಟ್ರಿ ಆ್ಯಕ್ಚುಲಿ. ನೀವು ಇದನ್ನು ಆ್ಯಂಡ್ ನಿಮಗೆ ಮ್ಯಾಕ್ಸಿಮಮ್ ರೇಂಜ್ ಬೇಕು ನಿಮ್ಮ ಗಾಡೀಲಿ ಅಂದರೆ ಈ ಮೋಡಲ್ಲೇ ಹಾಕ್ಕೊಂಡು ಓಡಿಸ್ಬೇಕಾಗತ್ತೆ. ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ತೆ, ನಾನು ನಿಮ್ಮ ಪುನೀತ್. ಸೊ ಇವತ್ತಿನ ಈ ರಿವ್ಯೂ ವಿಡಿಯೋ ಬಂದು ಹೊಸದಾಗಿ ಲಾಂಚ್ ಆಗಿರುವಂಥ ಹೀರೋ ವಿಡಾ VX2+. ಸೊ ಆಲ್ರೆಡಿ ನಾನು ಹೀರೋ ವಿಡಾ V2 Pro ರಿವ್ಯೂ ಮಾಡಿದ್ದೆ. ಅದಾದಮೇಲೆ ಈ ವರ್ಷನ್ನ ಹೀರೋದವರು ಬಿಟ್ಟಿದ್ದಾರೆ. ಇದೊಂದು ಸಸ್ತಾ ವರ್ಷನ್, ಅಂದರೆ ಹೀರೋ ವಿಡಾ V2 Proಗಿಂತ ಸ್ವಲ್ಪ ಕಮ್ಮಿ ಬ್ಯಾಟ್ರಿ ಕೆಪಾಸಿಟಿ ಇದೆ ಆ್ಯಂಡ್ ನಿಮಗೆ ಜಾಸ್ತಿ ಆಫರ್ ಮಾಡುತ್ತೆ, ನಿಮ್ಮ ಮನಿಗೆ ಜಾಸ್ತಿ ವ್ಯಾಲ್ಯೂನ ಕೊಡುತ್ತೆ ಅಂದರೆ ತಪ್ಪಾಗಲ್ಲ. ಬಿಕಾಸ್ ಈ ಗಾಡಿನ ನೀವು ಎರಡು ಥರ ಬೈ ಮಾಡ್ಬೋದು. ಒಂದು ಇಡೀ ಗಾಡಿನ ಪರ್ಚೇಸ್ ಮಾಡೋದಾಗಿರ್ಬೋದು, ಇನ್ನೊಂದು ಬರೀ ಗಾಡಿನ ಪರ್ಚೇಸ್ ಮಾಡಿ ಬ್ಯಾಟ್ರಿನ BASS ಪ್ರೋಗ್ರಾಮಲ್ಲಿ ಬೈ ಮಾಡೋದು, ಅಂದರೆ ಬ್ಯಾಟ್ರಿ ಆ್ಯಸ್ ಅ ಸರ್ವಿಸ್ ಪ್ರೋಗ್ರಾಮಲ್ಲಿ ಬೈ ಮಾಡೋದು. ಇದನ್ನು ಸಾಕಷ್ಟು ಕಾರ್ಗಳಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ. ಬಟ್ ಈಗ ಇದು ಟೂ ವೀಲರ್ಗೂ ಬಂದಿದೆ. ಅಂದರೆ ಬ್ಯಾಟ್ರಿನ ನೀವು ಹಂತವಾಗಿ ಪೇ ಮಾಡ್ತೀರಾ ಆ ದುಡ್ಡಿಗೆ. ಗಾಡಿನ ಫುಲ್ ಕಂಪ್ಲೀಟ್ಲಿ ನೀವು ಪೇ ಮಾಡಿ ಬೈ ಮಾಡಿರ್ತೀರ, ಬ್ಯಾಟ್ರಿನ ಮಾತ್ರ ಹಂತವಾಗಿ ಲೋನಲ್ಲಿ ಕಟ್ಕೊಂಡು ಹೋಗ್ತೀರಾ, ಬ್ಯಾಟ್ರಿ ಆ್ಯಸ್ ಅ ಸರ್ವಿಸ್ ಪ್ರೋಗ್ರಾಮ್ ಅಂತ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಸೊ ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ 2 ವೀಲರ್ 4 ವೀಲರ್ ಆಟೋಮೊಬೈಲ್ ರಿವ್ಯೂಸ್ನ ಕನ್ನಡದಲ್ಲಿ 4K ಕ್ವಾಲಿಟಿನಲ್ಲಿ ನೀವು ಎಂಜಾಯ್ ಮಾಡ್ಬೋದು. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ರಿವ್ಯೂ ಆಫ್ ಹೀರೋ ವಿಡಾ VX2+. ಮೋಟೋಟೆಕ್ ಕನ್ನಡ. ಗೈಸ್, ನೀವು ನೋಡ್ತಾ ಇದ್ದೀರಾ ಹೊಸ ಹೀರೋ ವಿಡಾ VX2+. ಸೊ ಈ ಒಂದು ಗಾಡಿ ಹೀರೋ ವಿಡಾ V2 Pro ಆಲ್ರೆಡಿ ಮಾರ್ಕೆಟಲ್ಲಿ ಇರುವಂಥ ವೇರಿಯಂಟ್ನ ಸಸ್ತಾ ವರ್ಷನ್ ಅಂತಲೇ ಹೇಳ್ಬೋದು. ಕೆಲವೊಂದಷ್ಟು ಫೀಚರ್ಸ್ ಅದಕ್ಕಿಂತ ಕಮ್ಮಿ ಕೊಟ್ಟಿದ್ದಾರೆ, ಬಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಆಗಲೇ ಹೇಳೋದ್ನಲ್ಲ. ಯಾಕೆ ವ್ಯಾಲ್ಯೂ ಫಾರ್ ಮನಿ ಅಂದರೆ ಆ ಫೀಚರ್ಸ್ ಎಲ್ಲ ಕೆಲವೊಬ್ರು ಹೇಳ್ತಾರೆ ನಮ್ಗೆ ಅದು ನೆಸೆಸಿಟಿ ಇಲ್ಲ, ಗಾಡೀಲಿ ಇಷ್ಟು ಫೀಚರ್ಸ್ ಇದ್ದರೆ ಮಾತ್ರ ಸಾಕು, ನಮಗೆ ಗಾಡಿ ಓಡಿಸೋದಕ್ಕೆ ಸುಲಭ ಅಂತ ಹೇಳ್ತಾರೆ. ಎಸ್ಪೆಷಲಿ ಈ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಡೇ ಟು ಡೇ ಸೇಲ್ಸಲ್ಲಿ ಹೊರಗಡೆ ದಿನಕ್ಕೊಂದು 50-60 ಕಿಲೋಮೀಟರ್ ಓಡಾಡೋರಾಗಿರ್ಬೋದು, ಅವ್ರಿಗೆ ಗಾಡಿಯ ಪ್ರಾಕ್ಟಿಕಾಲಿಟಿ ಬೇಕಾಗಿರುತ್ತೆ, ಫೀಚರ್ಸ್ ಬೇಡವಾಗಿರುತ್ತೆ. ಅಂಥವ್ರಿಗೆ ಫೀಚರ್ಸ್ ಇಲ್ಲ ಅಂತಲ್ಲ, ಫೀಚರ್ಸು ಆ ಗಾಡಿ ಅಂದರೆ ಹೀರೋ ವಿಡಾ V2 ಪ್ರೋಗಿಂತ ಸ್ವಲ್ಪ ಕಮ್ಮಿ ಕೊಟ್ಟು ರೇಟ್ನು ಕಮ್ಮಿ ಮಾಡಿದ್ದಾರೆ. ಆ್ಯಂಡ್ ನೀವು ಈ ಗಾಡಿನ ಎರಡು ಆಪ್ಷನಲ್ಲಿ ತೊಗೋಬೋದು. ಫಸ್ಟ್ ಆಫ್ ಆಲ್ ಈ ಗಾಡಿ ಬಂದು ಎರಡು ವೇರಿಯಂಟಲ್ಲಿ ಬರುತ್ತೆ. ಹೀರೋ ವಿಡಾ VX2 Go ಅಂತ, ಅದರಲ್ಲಿ ನಿಮಗೆ 2.2 kWh ಬ್ಯಾಟ್ರಿ ಬರುತ್ತೆ ಆ್ಯಂಡ್ ಅದು ನಿಮಗೆ ಸಿಂಗಲ್ ಬ್ಯಾಟ್ರಿ ವೇರಿಯಂಟಲ್ಲಿ ಬರುತ್ತೆ. ಆ್ಯಂಡ್ ಈ ಗಾಡಿ ಬಂದು ನಿಮಗೆ 3.4 kWh ಬ್ಯಾಟ್ರಿ ಪ್ಯಾಕಲ್ಲಿ ಬರುತ್ತೆ. ಒಳಗಡೆ ಎರಡು ಬ್ಯಾಟ್ರಿ ಇನ್ಸ್ಟಾಲ್ ಆಗಿದೆ ನಿಮಗೆ. ಸೊ ನೀವು ಈ ಗಾಡಿನ ಬಾಸ್ ಪ್ರೋಗ್ರಾಮ್ ಅಂದರೆ ಬ್ಯಾಟ್ರಿ ಆಸ್ ಎ ಸರ್ವಿಸ್ ಪ್ರೋಗ್ರಾಮ್ ಆಗಿ ಕೂಡ ಬೈ ಮಾಡ್ಬೋದು. ಅಂದರೆ ಗಾಡಿನ ಹೋಲ್ ಆಗಿ ಪರ್ಚೇಸ್ ಮಾಡ್ಬೋದು ಕಂಪ್ಲೀಟ್ಲಿ, ಇಲ್ಲ ಅಂದರೆ ಬರೀ ಗಾಡಿನ ಪರ್ಚೇಸ್ ಮಾಡಿ ಒಳಗಡೆ ಇರೋ ಬ್ಯಾಟ್ರಿನ ನೀವು ಬಾಡಿಗೆಗೆ ತಗೋಬೋದು. ಅಂದರೆ ಹಂತವಾಗಿ ನೀವು ಎಷ್ಟು ಗಾಡಿನ ಓಡಿಸ್ತೀರಾ ಅದಕ್ಕೆ ತಕ್ಕನಾಗೆ ನೀವು ನಿಮ್ಮ ಬ್ಯಾಟ್ರಿಗೆ ಲೋನ್ ಮುಖಾಂತರ ಪೇ ಮಾಡಬಹುದು. ಸೊ ಎನಿವೇಸ್, ಈ ಒಂದು ಗಾಡಿಯ ರಿವ್ಯೂನ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ನಿಮ್ಮ ಗಾಡಿಯ ಇನ್ಶೂರೆನ್ಸ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಕೊಡ್ಲಿಕ್ಕಿದ್ದೀನಿ. ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಕಾರ್ ಆಗಲಿ, ಬೈಕ್ ಆಗಲಿ, ಆಟೋ ಆಗಲಿ, ಟ್ರ್ಯಾಕ್ಟರ್, ಬಸ್ಸು, ಲಾರಿನೇ ಆಗಿರಲಿ, ತಗೊಂಡ್ಮೇಲೆ ವರ್ಷ ಇನ್ಶೂರೆನ್ಸ್ ಕಟ್ಟಲೇಬೇಕು. ಆದ್ರೆ ನೀವು ಕಟ್ಟುವಂತ ಪ್ರೀಮಿಯಂ ಸ್ವಲ್ಪ ಕಮ್ಮಿ ಆದ್ರೆ ಖುಷಿ ಕೊಡುತ್ತಲ್ವಾ? ಇನ್ಶೂರೆನ್ಸ್ ಪ್ರೀಮಿಯಂ ಹೇಗೆ ಕಮ್ಮಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಮೈಸೂರಿನ KA09 RTO ಹತ್ರ ಇರುವಂತ ಪಟೇಲ್ ಇನ್ಶೂರೆನ್ಸ್ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಕಳೆದ 15 ವರ್ಷದಿಂದ ಇವರು ಹೆಲ್ತ್ ಮತ್ತೆ ಮೋಟಾರ್ ಇನ್ಶೂರೆನ್ಸ್ ನ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಮೈಸೂರಲ್ಲಿ ಇದು ಒನ್ ಆಫ್ ದ ಟ್ರಸ್ಟೆಡ್ ನೇಮ್ಸ್ ಇನ್ಶೂರೆನ್ಸ್ ವಿಚಾರಕ್ಕೆ ಬಂದ್ರೆ. ಇವರು ಕಾರು, ಬಸ್ಸು, ಲಾರಿ, ಟ್ರ್ಯಾಕ್ಟರ್ ಎಲ್ಲಾ ವೆಹಿಕಲ್ಸ್ ಗಳಿಗೂ ಇನ್ಶೂರೆನ್ಸ್ ಮಾಡ್ಕೊಡ್ತಾರೆ. ಅದು ಕೂಡ ನೀವು ಇನ್ಶೂರೆನ್ಸ್ ಕಂಪನಿ ಯಾವ್ದು ಕೇಳ್ತಿರೋ ಅದನ್ನೇ ಮಾಡ್ಕೊಡ್ತಾರೆ. ಬಿಕಾಸ್ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳ ಜೊತೆ ಇವರು ಟೈಪ್ ಮಾಡ್ಕೊಂಡಿದ್ದಾರೆ. ಇನ್ಶೂರೆನ್ಸ್ ನ ಹೊಸದಾಗಿ ಮಾಡಿಸೋದಾಗಿರ್ಬೋದು, ಹಳೆ ಇನ್ಶೂರೆನ್ಸ್ ನ ರಿನಿವಲ್ ಮಾಡಿಸೋದಾಗಿರ್ಬೋದು, ಫಸ್ಟ್ ಪಾರ್ಟಿ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಆಗಿರ್ಬೋದು, ಎಲ್ಲ ಇನ್ಶೂರೆನ್ಸ್ ಇಲ್ಲಿ ಮಾಡ್ಕೊಡ್ತಾರೆ. ಅದು ಅತಿ ಕಡಿಮೆ ಬೆಲೆಗೆ. ಹೌದು, ನೀವೇನಾದ್ರೂ ಆಟೋ ಮತ್ತೆ ಟ್ಯಾಕ್ಸಿ ಓನರ್ಸ್ ಆಗಿದ್ರೆ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಕೂಡ ಇದೆ. ಜೊತೆಗೆ 2 ವೀಲರ್ ಅಂಡ್ 4 ವೀಲರ್ ವೆಹಿಕಲ್ಸ್ ನ ಓನ್ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ 365 ದಿನಾನು ಇನ್ಶೂರೆನ್ಸ್ ಮೇಲೆ ಆಫರ್ಸ್ ಇದೆ. ನೀವು ಬೇಕಾದ್ರೆ ಆನ್ಲೈನ್ ಅಲ್ಲೂ ಚೆಕ್ ಮಾಡಿ, ಶೋರೂಮ್ ಅಲ್ಲೂ ವಿಚಾರಿಸಿ. ಅಲ್ಲಿಗಿಂತ ಕಡಿಮೆ ಬೆಲೆಗೆ IDV ವ್ಯಾಲ್ಯೂ ಕಮ್ಮಿ ಆಗದ ಹಾಗೆ ನಿಮ್ಗೆ ಇನ್ಶೂರೆನ್ಸ್ ನ ಇಲ್ಲಿ ಕಮ್ಮಿ ಬೆಲೆಗೆ ಮಾಡ್ಕೊಡ್ತಾರೆ. ಹೊಸದಾಗಿ ಕಾರು, ಬೈಕು, ಸ್ಕೂಟರ್ ಏನಾದ್ರೂ ತಗೋತಿದ್ದೀರಾ ಅಂದ್ರೆ ಒಂದ್ಸಲಿ ಇನ್ಶೂರೆನ್ಸ್ ನ ಇಲ್ಲಿ ವಿಚಾರಿಸಿ. ನಿಮ್ಗೆ ಶೋರೂಮ್ ಗಿಂತ ಕಡಿಮೆ ಬೆಲೆಗೆ ಇನ್ಶೂರೆನ್ಸ್ ಇವರು ಪ್ರೊವೈಡ್ ಮಾಡ್ತಾರೆ. ಹೆಸರು ಮರಿಬೇಡಿ, ಪಟೇಲ್ ಇನ್ಶೂರೆನ್ಸ್ ನಮ್ಮ ಮೈಸೂರಿನ KA09 RTO ಪಕ್ಕದಲ್ಲೇ ಇದೆ. ತಪ್ಪದೆ ವಿಸಿಟ್ ಮಾಡಿ. ಸೊ ಇನ್ನು ಗಾಡಿ ಫ್ರಂಟ್ ಲುಕ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಾ ಈ ಒಂದು ಫ್ರಂಟ್ ಲುಕ್ ಸಿಮಿಲರ್ ಟು ಹೀರೋ ವಿಡಾ V2 Pro ತರನೇ ಇದೆ. ಈ ಹೆಡ್ಲೈಟ್ ನೀವು ನೋಡ್ತಾ ಇದ್ದೀರಾ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿದ್ದಾರೆ ವಿತ್ LED
DRLs ತುಂಬಾ ಸ್ಪೋರ್ಟಿವ್ ಆಗಿ ಚೆನ್ನಾಗಿ ಕಾಣ್ತಿದೆ. ಹೀರೋ ವಿಡಾ V2 ಪ್ರೋನಲ್ಲಿ ನಿಮಗೆ ಶಾರ್ಪ್ ಆಗಿರುವಂಥ ಆಂಗ್ಯುಲರ್ ಲುಕ್ಸ್ನ ಕೊಟ್ಟಿದ್ರು. ಇದರಲ್ಲಿ ನಿಮಗೆ ಸ್ವಲ್ಪ ಮಾಡ್ಯುಲರ್ ಲುಕ್ಸ್ನ ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಡೀಸೆಂಟ್ ಆಗಿದೆ ಇದು ಕೂಡ ನೋಡೋದಕ್ಕೆ. ಇನ್ನು ಮೇಲ್ಗಡೆ ನೀವು ನೋಡ್ತೀರಾ ಅಂದರೆ ಇಲ್ಲಿ LED ಟರ್ನ್ ಇಂಡಿಕೇಟರ್ಸ್ನ ಇಂಟಿಗ್ರೇಟೆಡ್ ಆಗಿ ಕೊಟ್ಟಿದ್ದಾರೆ ನಿಮ್ಮ ಹ್ಯಾಂಡ್ಲಲ್ಲೇ. ಆ್ಯಂಡ್ ಕೆಳಗಡೆ ನೀವು ನೋಡ್ತಾ ಇದ್ದೀರಾ 2 ಟೆಲಿಸ್ಕೋಪಿಕ್ ಫೋಕ್ಸ್ನ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಫ್ರಂಟಲ್ಲಿ ನಿಮಗೆ ಅಲಾಯ್ ವೀಲ್ಸ್ನ ಆಫರ್ ಮಾಡ್ತಿದ್ದಾರೆ, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಜೊತೆಗೆ 12 ಇಂಚ್ ವೀಲ್ಸ್ನ ಕೊಟ್ಟಿದ್ದಾರೆ. ಫ್ರಂಟ್ ಟು ಬ್ಯಾಕ್ ಎರಡು ಕೂಡ ವೀಲ್ ನಿಮಗೆ 12 ಇಂಚ್ ಸಿಗ್ತಾ ಇದೆ. ಆ್ಯಂಡ್ ಸೈಡಿಂದ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ. 155 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ ಈ ಒಂದು ಗಾಡಿಗೆ, ತುಂಬಾ ಸಫಿಷಿಯೆಂಟ್. ಪ್ರೀವಿಯಸ್ ಹೀರೋ ವಿಡಾ V2 ಪ್ರೋನಲ್ಲೂ ಕೂಡ ಅಷ್ಟೇ ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ರು. ಆ್ಯಂಡ್ ಗಾಡಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ. ಯಾವುದೇ ರೀತಿಯಲ್ಲೂ ಕೂಡ ಈ ಗಾಡಿ ನಿಮಗೆ EV ಸ್ಕೂಟರ್ ಥರ ಕಾಣ್ತಾ ಇಲ್ಲ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು VX2+ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ, 3D ಲೋಗೋನ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರ್ಯಾಬ್ ರೈಲ್ಸ್ ಕೂಡ ತುಂಬಾ ಸಾಲಿಡ್ ಆಗಿ ಕೊಟ್ಟಿದ್ದಾರೆ. ಗಾಡಿ ಹಿಂದ್ಗಡೆಯಿಂದ ನೋಡ್ತೀನಿ ಅಂದರೆ ಈ ರೀತಿ ಕಾಣುತ್ತೆ ನೋಡಿ. ಹಿಂದ್ಗಡೆ ಕೂಡ ಸೇಮ್ ಹೀರೋ ವಿಡಾ V2 ಪ್ರೋ ಟೈಲ್ ಲ್ಯಾಂಪ್ಸ್ ಥರನೇ ಇದೆ. ಇಲ್ಲೂ ಕೂಡ ನಿಮಗೆ LED ಟರ್ನ್ ಇಂಡಿಕೇಟರ್ಸ್ನ ಆಫರ್ ಮಾಡ್ತಿದ್ದಾರೆ ಆ್ಯಂಡ್ LED ಟೈಲ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ತುಂಬಾ ಕ್ಯೂಟ್ ಆಗಿ ಗಾಡಿ ಕಾಣ್ತಾ ಇದೆ. ಆ್ಯಂಡ್ ಇನ್ನು ಮೋಟರ್ ವಿಚಾರಕ್ಕೆ ಬರ್ತೀನಿ ಅಂದರೆ ಈ ಒಂದು ಗಾಡಿನಲ್ಲಿ PMSM ಮೋಟರ್ನ ಆಫರ್ ಮಾಡಿದ್ದಾರೆ. PMSM ಮೋಟರ್ ಅಂದರೆ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರನಸ್ ಮೋಟರ್ ಅಂತ 6 ಕಿಲೋವ್ಯಾಟರ್ ಮೋಟರ್ ಇದು. ಆ್ಯಂಡ್ ಈ ಒಂದು ಗಾಡಿ ಬೆಲ್ಟ್ ಡ್ರಿವನ್ ಗಾಡಿ ಆಗಿದೆ, ಚೈನ್ ಅಲ್ಲ, ಬೆಲ್ಟ್ ಡ್ರಿವನ್ ಗಾಡಿ ಆಗಿದೆ. ಆ್ಯಂಡ್ ಹಿಂದ್ಗಡೆ ನಿಮಗೆ ಹೈಡ್ರಾಲಿಕ್ ಸಸ್ಪೆನ್ಷನ್ನ ಆಫರ್ ಮಾಡ್ತಿದ್ದಾರೆ. ಆ್ಯಂಡ್ ಈ ಗಾಡಿಯ ಸೀಟ್ ನೀವು ನೋಡ್ತಾ ಇದ್ದೀರಾ ತುಂಬಾ ಅಗಲವಾಗಿದೆ. ಆ್ಯಂಡ್ ಗಾಡಿ ರೈಡ್ ಮಾಡುವಾಗ ನನಗಂತೂ ತುಂಬಾ ಖುಷಿ ಕೊಡ್ತು. ಬಿಕಾಸ್ ಯೂಶಲಿ ಎಲೆಕ್ಟ್ರಿಕ್ ಸ್ಕೂಟರ್ಗಳಲ್ಲಿ ಎಷ್ಟೊಂದು ಗಾಡಿಗಳಲ್ಲಿ ಸಣ್ಣದಾದಂತಹ ಸೀಟ್ನ ಕೊಡ್ತಾರೆ, ಇದರಲ್ಲಿ ಅಗಲವಾದ ಸೀಟ್ನ ಕೊಟ್ಟಿದ್ದಾರೆ. ಆ್ಯಂಡ್ ಸೀಟ್ ಕುಷನ್ ಇದೆಯಲ್ಲ, ಕ್ವಾಲಿಟಿ ವೈಸ್ ನನಗಂತೂ ಬಹಳ ಇಷ್ಟ ಆಯಿತು. ತುಂಬ ಸಾಫ್ಟು ಇಲ್ಲ, ಹಾರ್ಡು ಇಲ್ಲ, ಫರ್ಮ್ ಆಗಿದೆ. ಲಾಂಗ್ ರೈಡ್ಸ್, ಶಾರ್ಟರ್ ರೈಡ್ಸ್ ಎರಡೂ ಕೂಡ ಆರಾಮಾಗಿ ನೀವು ರೈಡ್ ಮಾಡ್ಬೋದು. ಗೈಸ್, ಇನ್ನು ಹೀರೋ ವಿಡಾ VX2+ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕೀ ನೋಡಿ, ಸ್ಟ್ಯಾಂಡರ್ಡ್ ರೆಗ್ಯುಲರ್ ಕೀನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಹೀರೋ ವಿಡಾ V2 ಪ್ರೋನಲ್ಲಿ ನಿಮಗೆ ಕೀ ಫಾಬ್ನೇ ಕೊಟ್ಟಿದ್ರು, ಪ್ರೀಮಿಯಮ್ ಆಗಿ ಕಾಣ್ತಾ ಇತ್ತು. ಬಟ್ ಇದರಲ್ಲಿ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನ ಕೊಟ್ಟಿದ್ದಾರೆ. ಟರ್ನ್ ಆನ್ ಮಾಡ್ತೀನಿ ಈಗ. ಸೊ ಟರ್ನ್ ಆನ್ ಮಾಡಿದ್ರೆ ನಿಮಗೆ 4.3 ಇಂಚ್ ಕಲರ್ TFT ಡಿಸ್ಪ್ಲೇ ಸಿಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಬ್ರೇಕ್ನ ಹಿಡ್ಕೊಂಡು ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡಿದ್ರೆ ಗಾಡಿ ಓಡಿಸೋದಕ್ಕೆ ರೆಡಿ ಆಗಿಬಿಡುತ್ತೆ. ಬಟ್ ನೀವು ಹೀರೋ ವಿಡಾ V2 ಪ್ರೋನಲ್ಲಿ 7 ಇಂಚ್ ಕಲರ್ TFT ಟಚ್ ಸ್ಕ್ರೀನ್ ಡಿಸ್ಪ್ಲೇನ ನೋಡ್ತಿದ್ರಿ. ಇದರಲ್ಲಿ ಟಚ್ ಇರೋದಿಲ್ಲ, ಟಚ್ ಸ್ಕ್ರೀನ್ ಅಲ್ಲ ಇದು, ನೀವು ಮ್ಯಾನ್ಯುಯಲಿ ಆಪ್ರೇಟ್ ಮಾಡಬೇಕಾಗುತ್ತೆ. 4.3 ಇಂಚ್ ಕಲರ್ TFT ಡಿಸ್ಪ್ಲೇನ ಕೊಟ್ಟಿದ್ದಾರೆ. VX2 ಗೋ ವೇರಿಯಂಟಲ್ಲಿ ನಿಮಗೆ LCD ಡಿಸ್ಪ್ಲೇನ ಕೊಟ್ಟಿದ್ದಾರೆ, TFT ಡಿಸ್ಪ್ಲೇನ ಕೊಟ್ಟಿಲ್ಲ. ಅದರಲ್ಲಿ LCD ಡಿಸ್ಪ್ಲೇ ಮಾತ್ರ ಬರುತ್ತೆ. ಆ್ಯಂಡ್ ರೈಡ್ ಮೋಡ್ಸ್ ಅದರಲ್ಲಿ ಎರಡೆರಡು ಬರುತ್ತೆ, ಒಂದು ಈಕೋ, ಇನ್ನೊಂದು ರೈಡ್. ಸ್ಪೋರ್ಟ್ ಮೋಡ್ ಅದರಲ್ಲಿ ಬರಲ್ಲ. ಈ ಗಾಡಿನಲ್ಲಿ ನಿಮಗೆ ಸ್ಪೋರ್ಟ್ ಮೋಡ್ ಕೂಡ ಬರುತ್ತೆ. 3 ರೈಡ್ ಮೋಡ್ಸ್ ಇದೆ. ಒಂದು ಈಕೋ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈಕೋ, ರೈಡ್ ಮತ್ತು ಸ್ಪೋರ್ಟ್ 3 ರೈಡ್ ಮೋಡ್ಸ್ನ ಆಫರ್ ಮಾಡ್ತಿದ್ದಾರೆ. ಈಕೋ ಹೆಸರೇ ಹೇಳೋ ಥರ ನಿಮಗೆ ನಿಮ್ಮ ಸಿಟಿ ರೈಡಿಂಗಿಗೆ ಕಂಫರ್ಟೇಬಲ್ ಆಗಿರುತ್ತೆ. ಅಂದರೆ ನೀವೇನಾದರೂ ಸಿಟಿನಲ್ಲಿ ಒಂದು 40-45 ಕಿಲೋಮೀಟರ್ ಸ್ಪೀಡಲ್ಲಿ ಮ್ಯಾಕ್ಸಿಮಮ್ ಅಷ್ಟೇ ಓಡಿಸೋಕ್ಕಾಗೋದು ಇದರಲ್ಲಿ. ಆ ಸ್ಪೀಡಲ್ಲಿ ಏನಾದರೂ ನೀವು ಹೋಗ್ತಿದ್ದೀರಾ ಅಂದರೆ ನೀವು ಈಕೋ ಮೋಡ್ಗೆ ಹಾಕೋಬೇಕು. ಇನ್ನೇನಾದರೂ ನೀವು ರೈಡ್ ಮೋಡ್ಗೆ ಹಾಕೋತೀರಾ ಅಂದರೆ ಸ್ವಲ್ಪ ಅದಕ್ಕಿಂತ ಹೆಚ್ಚಿನ ಸ್ಪೀಡ್ಸ್ನ ನೀವು ಟ್ರಾವೆಲ್ ಮಾಡ್ಬೋದು. ಅಂದರೆ ಅಪ್ ಟು 70 km/h ನೀವು ಗಾಡಿನ ಓಡಿಸ್ಬೋದು. ಬಟ್ ಟಾಪ್ ಸ್ಪೀಡ್ 80 km ನೀವೇನಾದರೂ ರೀಚ್ ಮಾಡಬೇಕು ಅಂದರೆ ನೀವು ಸ್ಪೋರ್ಟ್ ಮೋಡ್ಗೆ ಹಾಕೋಬೇಕಾಗತ್ತೆ. ಇನ್ನು ಇದರಲ್ಲಿರುವಂಥ ಫೀಚರ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ನೀವು ಮೈ ವಿಡಾ ಆ್ಯಪ್ ಮೂಲಕ ನಿಮ್ಮ ಮೊಬೈಲ್ ಫೋನಿಂದ ಈ ಗಾಡಿಗೆ ಕನೆಕ್ಟ್ ಆದರೆ ನೀವು ಸಾಕಷ್ಟು ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು, ಕಾಲ್, SMS ಅಲರ್ಟ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ನಿಮ್ಮ ರೇಂಜ್ ಎಷ್ಟಿದೆ ಅದು ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಆಬ್ವಿಯಸ್ಲಿ ಸ್ಪೀಡ್ ಗೊತ್ತಾಗುತ್ತೆ, ಚಾರ್ಜ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ, ಓಡೋಮೀಟರ್ ಇಲ್ಲಿದೆ, ಟೈಮ್ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಈ ಕಡೆ ನಿಮಗೆ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್ ಇದೆ. ಅಂದರೆ ನೀವು ಸ್ಟ್ಯಾಂಡ್ನ ಈಗ ಎಂಗೇಜ್ ಮಾಡ್ತೀರಾ ಅಂದರೆ ಇಲ್ಲಿ ನೋಡಿ ಇಂಡಿಕೇಟರ್ ಆನ್ ಆಗುತ್ತೆ. ಈ ಥರದ್ದೆಲ್ಲ ಫಂಕ್ಷನ್ಸ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಬಟನ್ಸ್, ಪಾಸ್ ಲ್ಯಾಂಪ್ ಸ್ವಿಚ್ನ ಕೊಟ್ಟಿದ್ದಾರೆ. ಹೈ ಬೀಮ್, ಲೋ ಬೀಮ್ ಆ್ಯಂಡ್ ಒತ್ತಿ ಹಿಡ್ಕೊಂಡ್ರೆ ಪಾಸ್ ಲ್ಯಾಂಪ್ ಆನ್ ಆಗುತ್ತೆ. ಅದರ ಕೆಳಗಡೆ ಒಂದು ಜಾಯ್ಸ್ಟಿಕ್ನ ಕೊಟ್ಟಿದ್ದಾರೆ ಮೆನ್ಯೂ ಆಪ್ಷನ್ಸ್ನ ಟಾಗಲ್ ಮಾಡ್ಕೊಳ್ಳೋದಕ್ಕೆ. ಪಕ್ಕದಲ್ಲೇ ಒಂದು SOS ಬಟನ್ನ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿ ಒತ್ತಿ ಹಿಡ್ಕೊಂಡ್ರೆ ಒಂದು ಅಪ್ ಟು 10 ಸೆಕೆಂಡ್ಸ್ ಏನೋ ಹಿಡ್ಕೋಬೇಕು ಅಂತ ಅನಿಸುತ್ತೆ. ಎಸ್, ಅದನ್ನು ಹಿಡ್ಕೊಂಡ್ರೆ ನಿಮ್ಮ ಫೋನ್ನಲ್ಲಿರುವಂಥ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ಗಳಿಗೆ ನೀವು ತೊಂದರೆಯಲ್ಲಿದ್ದೀರಾ ಅಂತ ಅದು SMS ಕಳಿಸುತ್ತೆ. ಆ್ಯಂಡ್ ಅದರ ಕೆಳಗಡೆ ಇಂಡಿಕೇಟರ್ ಸ್ವಿಚ್ನ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಹಾರ್ನ್ ಸ್ವಿಚ್ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಸೈಡ್ ಬರ್ತೀನಿ ಅಂದರೆ ಇಲ್ಲಿ ನಿಮಗೆ ಹಜಾರ್ಡ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಆನ್ ಮಾಡಿದ್ರೆ ನೋಡಿ 4 ಇಂಡಿಕೇಟರ್ಸ್ ಆನ್ ಆಗುತ್ತೆ. ಮತ್ತೆ ಪ್ರೆಸ್ ಮಾಡಿ ಒಂದು 2 ಸೆಕೆಂಡ್ ಹಿಡ್ಕೊಂಡ್ರೆ ಅದು ಡಿಸೆಂಗೇಜ್ ಆಗುತ್ತೆ. ಇನ್ನು ಅದರ ಕೆಳಗಡೆ ಟ್ಯಾಕ್ಟೈಲ್ ಫಂಕ್ಷನ್ ಬಟನ್ಸ್ನ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಯಿತು ನನಗೆ ಅದು. ಅಂದರೆ ನಿಮ್ಮ ಗಾಡಿಯ ಪಾರ್ಕಿಂಗ್ ಮೋಡ್ ಮತ್ತು ರೈಡ್ ಮೋಡ್ಸ್ನ ಎಂಗೇಜ್ ಮಾಡ್ಬೋದು ಇಲ್ಲೇ. ಪಾರ್ಕಿಂಗ್ ಮೋಡ್ ಅಂದರೆ ನೀವು ಗಾಡಿನ ಹಾಕಿರ್ತೀರಾ ಇಲ್ಲಿಂದನೂ, ಅಂದರೆ ಡೌನ್ ಇರುತ್ತೆ, ಗಾಡಿನ ಹಿಂದಕ್ಕೆ ತೊಗೋಬೇಕು ಅಂದರೆ ನೀವು ಪಾರ್ಕಿಂಗ್ ಮೋಡ್ಗೆ ಎಂಗೇಜ್ ಮಾಡ್ಕೋಬೋದು. ನೋಡಿ ಪಾರ್ಕಿಂಗ್ ಮೋಡ್ಗೆ ಅದು ಹೋಗುತ್ತೆ. ನೀವು ನಿಧಾನವಾಗಿ ಅಂದರೆ
ಒಂದು 2 to 3 ಕಿಲೋಮೀಟರ್ ಸ್ಪೀಡಲ್ಲಿ ನೀವು ಗಾಡಿನ ಮೂವ್ ಮಾಡಬಹುದು. ಇದರಲ್ಲಿ ರಿವರ್ಸ್ ಮೋಡ್ನೇನಾದರೂ ನೀವು ಎಂಗೇಜ್ ಮಾಡಬೇಕು ಅಂದರೆ ಥ್ರಾಟಲ್ನ ಉಲ್ಟಾ ತಿರುಗಿಸಬೇಕು, ಆಗ ಗಾಡಿ ರಿವರ್ಸ್ ಹೋಗುತ್ತೆ. ಆ್ಯಂಡ್ ಅದರ ಕೆಳಗಡೆ ಇಂಜಿನ್ ಕಿಲ್ ಸ್ವಿಚ್ನ ಇಲ್ಲೇ ಕೊಟ್ಟಿದ್ದಾರೆ. ಇಂಜಿನ್ ಕಿಲ್ ಆಗುತ್ತೆ ಆ್ಯಂಡ್ ಇದು ಇಂಜಿನ್ ಸ್ಟಾರ್ಟ್ ಆಗೋದಕ್ಕೆ ರೆಡಿ ಆಗಿದೆ. ಇನ್ನು ಕೆಳಗಡೆ ನೀವು ನೋಡ್ತೀರಾ ಅಂದರೆ ಇಗ್ನಿಷನ್ ಕೀ, ನಾರ್ಮಲ್ ಸ್ಟ್ಯಾಂಡರ್ಡ್ ಇಗ್ನಿಷನ್ ಕೀನ ಕೊಟ್ಟಿದ್ದಾರೆ. ಅದರ ಕೆಳಗಡೆ USB ಪೋರ್ಟ್ನ ಕೊಟ್ಟಿದ್ದಾರೆ. USB ಪೋರ್ಟಿಂದ ನೀವು ಮೊಬೈಲ್ ಫೋನ್ನ ಚಾರ್ಜ್ ಮಾಡ್ಕೋಬೋದು. 10 ಆಂಪ್ USB ಪೋರ್ಟ್ನ ಕೊಟ್ಟಿದ್ದಾರೆ. ಇಲ್ಲೇ ಒಂದು ಸಣ್ಣ ಕಬಿ ಹೋಲ್ಡರ್ನ ಕೊಟ್ಟಿದ್ದಾರೆ. ನಿಮ್ಮ ಮೊಬೈಲ್ ಫೋನ್ನ ಇಟ್ಕೊಂಡು ಇಲ್ಲೇ ನೀವು USB ಪೋರ್ಟ್ಗೆ ಚಾರ್ಜ್ ಮಾಡ್ಕೋಬೋದು. ಬಟ್ ನನ್ನ ಸಲಹೆ ಏನಪ್ಪ ಅಂದರೆ ಎಕ್ಸ್ಟ್ರಾ ಆಕ್ಸೆಸರೀಸಲ್ಲಿ ಇಲ್ಲಿ ಒಂದು ಕನ್ಸೋಲ್ ಬರುತ್ತೆ, ಅಂದರೆ ಒಂದು ಸ್ಟೋರೇಜ್ ಆಪ್ಷನ್ ಬರುತ್ತೆ, 5 ಲೀಟರ್ ಸ್ಟೋರೇಜ್ ಆಪ್ಷನ್ ಬರುತ್ತೆ. ಅದನ್ನು ನೀವು ಹಾಕಿಸ್ಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಲಗೇಜ್ ಹುಕ್ ಮಾಡೋದಕ್ಕೆ ಕೊಟ್ಟಿರುವಂಥ ಮೌಂಟ್. ಇಲ್ಲಿ ನೀವು ಲಗೇಜ್ನ ಹುಕ್ ಮಾಡ್ಕೋಬೋದು. ಆ್ಯಂಡ್ ಸ್ಟೋರೇಜ್ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಒಂದು ನೀರಿನ ಕ್ಯಾನು 20 ಲೀಟರ್ಸ್ ನೀರಿನ ಕ್ಯಾನ್ ಬರುತ್ತಲ್ಲ, ಅದನ್ನು ಆರಾಮಾಗಿ ಇಟ್ಕೊಂಡು ನೀವು ರೈಡ್ ಮಾಡ್ಬೋದು. ಇನ್ನು ನೀವು ಚಾರ್ಜಿಂಗ್ ಹಾಕೋದೆಲ್ಲಪ್ಪ ಅಂದರೆ ನೋಡಿ, ನಿಮ್ಮ ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಬರ್ತಾ ಇದೆ. ಚಾರ್ಜಿಂಗ್ ಪೋರ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಫಾಸ್ಟ್ ಚಾರ್ಜಿಂಗ್ ಕೂಡ ಯೂಸ್ ಮಾಡ್ಬೋದು ನೀವು, ಇಲ್ಲ ಅಂದರೆ ರೆಗ್ಯುಲರ್ ಪೋರ್ಟೇಬಲ್ ಚಾರ್ಜರ್ನ ಕೂಡ ಯೂಸ್ ಮಾಡ್ಬೋದು. ಅದನ್ನು ತೋರಿಸ್ಬಿಡ್ತೀನಿ. ನೀವು ನಿಮ್ಮ ಸೀಟ್ ಕೆಳಗಡೆ ಇರುವಂಥ ಅಂಡರ್ ಸೀಟ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ನಿಮ್ಮ ಕೀನ ಈ ಥರ ಲೆಫ್ಟ್ ಸೈಡ್ಗೆ ಟ್ವಿಸ್ಟ್ ಮಾಡಬೇಕು. ಆಗ ಒಳಗಡೆ 27 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇರುವಂಥ ಬೂಟ್ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಅದು ನಿಮಗೆ ಸಿಗುತ್ತೆ. ಆ್ಯಂಡ್ ನಿಮ್ಮ ಕೀನ ತೊಗೊಂಡು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಬ್ಯಾಟ್ರಿ ಪ್ಲೇಸ್ಮೆಂಟ್ ಏರಿಯಾ. ಇದನ್ನು ಓಪನ್ ಮಾಡಿದ್ರೆ 2 ಬ್ಯಾಟ್ರಿ ಸಿಗ್ತಾ ಇದೆ. ಇದು ಪೋರ್ಟೇಬಲ್ ಬ್ಯಾಟ್ರಿ. ಆ್ಯಕ್ಚುಲಿ ನೀವು ಇದನ್ನು ಫುಲ್ ಮಾಡ್ಬೋದು. ನೋಡಿ, ಬ್ಯಾಟ್ರಿ ಇಲ್ಲೇ ಕೊಟ್ಟಿದ್ದಾರೆ. ಇದನ್ನು ತೊಗೊಂಡು ಹೋಗಿ ನೀವು ಆರಾಮಾಗಿ ಎಲ್ಲಿ ಬೇಕೋ ಅಲ್ಲಿ ಚಾರ್ಜಿಂಗ್ ಮಾಡ್ಕೋಬೋದು. ಬ್ಯಾಟ್ರಿನೇ ಡೈರೆಕ್ಟ್ ಚಾರ್ಜ್ ಮಾಡ್ಕೋಬೋದು. ಅದಕ್ಕೆ ಪೋರ್ಟ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿದೆ ಅದು ಪೋರ್ಟು, ಆಮೇಲೆ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ನೀವೊಂದು ಪೋರ್ಟ್ ನೋಡ್ತಾ ಇದ್ದೀರಾ, ಇಲ್ಲಿಗೂ ಕೂಡ ಡೈರೆಕ್ಟ್ ಚಾರ್ಜಿಂಗಿಗೆ ಹಾಕಬಹುದು. ಸೊ 3 ಥರ ನಿಮ್ಮ ಗಾಡಿನ ನೀವು ಚಾರ್ಜ್ ಮಾಡ್ಬೋದು. ಒಂದು ನಿಮ್ಮ ರೆಗ್ಯುಲರ್ ಪೋರ್ಟ್ನ ಉಪಯೋಗಿಸ್ಕೊಂಡು ಚಾರ್ಜ್ ಮಾಡ್ಬೋದು, ಇನ್ನೊಂದು ಇಲ್ಲಿ ಚಾರ್ಜ್ ಮಾಡ್ಬೋದು, ಇನ್ನೊಂದು ಬ್ಯಾಟ್ರಿನೇ ತೊಗೊಂಡು ಹೋಗಿ ನೀವು ಎಲ್ಲಿರ್ತೀರೋ ಅಲ್ಲಿ ತೊಗೊಂಡು ಹೋಗಿ ಬ್ಯಾಟ್ರಿನೇ ಡೈರೆಕ್ಟ್ ಪ್ಲಗಿನ್ ಮಾಡಿ ಚಾರ್ಜ್ ಮಾಡ್ಬೋದು. ಇದನ್ನು ಬೇಡ ಅಂದರೆ ಈ ಥರ ಇದನ್ನು ಲಾಕ್ ಮಾಡ್ತೀರಾ, ಸೊ ಅದು ಫಿಟ್ ಆಗುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಪೋರ್ಟೇಬಲ್ ಚಾರ್ಜರ್ನ ಇಲ್ಲೇ ಆಫರ್ ಮಾಡಿದ್ದಾರೆ ಗಾಡಿನಲ್ಲಿ. ಸೊ ಪೋರ್ಟೇಬಲ್ ಚಾರ್ಜರ್ ಉಪಯೋಗಿಸ್ಕೊಂಡು ನೀವು ಗಾಡಿನ ಇಲ್ಲೇ ಚಾರ್ಜ್ಗೆ ಹಾಕ್ಬೋದು. ಗೈಸ್, ಇನ್ನು ಹೀರೋ ವೀಡಾ VX2 ಪ್ಲಸ್ ಬ್ಯಾಟ್ರಿ ರೇಂಜ್ ಮತ್ತೆ ಚಾರ್ಜಿಂಗ್ ಸ್ಪೆಸಿಫಿಕೇಶನ್ಸ್ ಈ ರೀತಿ ಇದೆ. ಇದರಲ್ಲಿ 3.4 kWh ಬ್ಯಾಟ್ರಿ ಬರುತ್ತೆ, ಅಂದ್ರೆ 1.7 kWhದು 2 ಬ್ಯಾಟ್ರಿ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದರ ಮೋಟಾರ್ ಟೈಪ್ ಬಂದು PMS ಮೋಟಾರ್ ಅಂತ ಹೇಳ್ತಾರೆ, ಅಂದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟಾರ್ ಅಂತ. ಇದೊಂದು ಬೆಲ್ಟ್ ಡ್ರಿವನ್ ಮೋಟಾರ್ ಆಗಿದೆ. ಇದು 6 kWh ಮ್ಯಾಕ್ಸಿಮಮ್ ಪವರ್ ಅಂದ್ರೆ 8 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 25 Nm ಟಾರ್ಕ್. 124 kg ತೂಕ ಇರುವಂತ ಈ ಒಂದು ಗಾಡಿಯ ರಿಯಲ್ ವರ್ಲ್ಡ್ ರೇಂಜ್ 100 ಕಿಲೋಮೀಟರ್ ಆಗಿದೆ. ಇದು ನಿಮಗೆ ಸಿಗೋದು ಇಕೋ ಮೋಡಲ್ಲೇ ಹಾಕೊಂಡು ರೈಡ್ ಮಾಡಿದಾಗ ಮಾತ್ರ. ಇನ್ನು ಇದರ ಚಾರ್ಜಿಂಗ್ ಸ್ಪೀಡ್ ಎಷ್ಟಪ್ಪ ಅಂದ್ರೆ, ನೀವೇನಾದ್ರೂ ಫಾಸ್ಟ್ ಚಾರ್ಜಿಂಗ್ ಗ್ರಿಡ್ ಅಲ್ಲಿ ಇದನ್ನ ಚಾರ್ಜ್ ಮಾಡ್ತೀರಾ ಅಂದ್ರೆ 0 to 80% ಬರೀ 62 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಪೋರ್ಟೇಬಲ್ ಚಾರ್ಜರ್ ಅಲ್ಲಿ ನಿಮ್ಮ ಮನೆಯಲ್ಲೇ ಚಾರ್ಜ್ ಮಾಡ್ಕೋತೀರಾ ಅಂದ್ರೆ 0 to 80% 4 hours 13 minutes ಅಲ್ಲಿ ಚಾರ್ಜ್ ಆಗುತ್ತೆ. ಗೈಸ್, ಇನ್ನು ಈ ಗಾಡಿ ರೈಡ್ ಮಾಡೋದಕ್ಕೆ ಯಾವ ರೀತಿ ಇದೆ ಅಂತ ನೀವು ಕೇಳ್ತಿರ್ಬೋದು. ನೋಡಿ, ಗಾಡಿನ ರೈಡ್ ಮಾಡೋದಕ್ಕೆ ನೀವು ಇಗ್ನಿಷನ್ ನ ಆಬ್ವಿಯಸ್ಲಿ ಟರ್ನ್ ಆನ್ ಮಾಡಬೇಕು. ಟರ್ನ್ ಆನ್ ಮಾಡಿದ್ಮೇಲೆ ಡಿಸ್ಪ್ಲೇ ಲೈಟ್ ಅಪ್ ಆಗೋದಕ್ಕೆ ಫ್ಯೂ ಸೆಕೆಂಡ್ಸ್ ತಗೊಳುತ್ತೆ. ಅದಾದ್ಮೇಲೆ ಬ್ರೇಕ್ ನ ಅಪ್ಲೈ ಮಾಡಿ ಸ್ಟಾರ್ಟ್ ಬಟನ್ ಅನ್ನ ಒತ್ತಬೇಕು. ಆಗ ಡಿಫಾಲ್ಟ್ ಆಗಿ ಈಕೋ ಮೋಡಲ್ಲೇ ನಿಮ್ಮ ಗಾಡಿ ರೈಡ್ ಮಾಡೋದಕ್ಕೆ ರೆಡಿ ಆಗುತ್ತೆ. ಗಾಡಿ ಅಂತೂ ಇನಿಷಿಯಲ್ ಆಗಿ ತುಂಬಾ ಸ್ಮೂತ್ ಆಗಿ ಮೂವ್ ಆಗುತ್ತೆ. ಈ ಒಂದು ಈಕೋ ಮೋಡಲ್ಲಿ ನೀವು ಮ್ಯಾಕ್ಸಿಮಮ್ 45 km/h ಸ್ಪೀಡ್ ನ ರೀಚ್ ಮಾಡಬಹುದು. ಅದಕ್ಕಿಂತ ಮೇಲೆ ಇದಕ್ಕೆ ಹೋಗಕ್ಕಾಗಲ್ಲ, ಬಿಕಾಸ್ ಇದು ಎಲೆಕ್ಟ್ರಾನಿಕಲಿ ಅಷ್ಟಕ್ಕೆ ಲಿಮಿಟ್ ಆಗಿದೆ. ಈ ಒಂದು ಸ್ಪೀಡ್ ಅಲ್ಲಿ ನೀವು ಸಿಟಿ ಒಳಗಡೆ ರೈಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಅಂಡ್ ನಿಮ್ಗೆ ಮ್ಯಾಕ್ಸಿಮಮ್ ರೇಂಜ್ ಬೇಕು ನಿಮ್ ಗಾಡಿಲಿ ಅಂದ್ರೆ ಈ ಮೋಡಲ್ಲೇ ಹಾಕೊಂಡು ಓಡಿಸಬೇಕಾಗತ್ತೆ. ಬಟ್ ಸ್ವಲ್ಪ ಓವರ್ಟೇಕ್ ಮಾಡೋದಕ್ಕೆಲ್ಲ ಪವರ್ ಬೇಕು ಅನ್ನೋದಾದ್ರೆ ನೀವು ಟಕ್ ಅಂತ ರೈಡ್ ಮೋಡ್ಗೆ ಹಾಕೋಬೇಕಾಗುತ್ತೆ. ಆಗ ನಿಮ್ಮ ಡಯಲ್ಸ್ ಗ್ರೀನ್ ಇಂದ ಬ್ಲೂ ಕಲರ್ಗೆ ಹೋಗುತ್ತೆ. ಈ ಒಂದು ರೈಡ್ ಮೋಡ್ ಅಲ್ಲಿ ನೀವು ಅಪ್ ಟು 70 km/h ಸ್ಪೀಡ್ ನ ರೀಚ್ ಮಾಡಬಹುದು. ಸ್ವಲ್ಪ ಪಿಕಪ್ ಜಾಸ್ತಿ ಆಗುತ್ತೆ, ಥ್ರಾಟಲ್ ರೆಸ್ಪಾನ್ಸ್ ಹೆಚ್ಚಾಗುತ್ತೆ. ಅಂಡ್ ಕಂಪ್ಲೀಟ್ಲಿ ಇದೇ ಮೋಡ್ ಅಲ್ಲಿ ನೀವು ಗಾಡಿನ ಓಡಿಸ್ತೀರಾ ಅಂದ್ರೆ ಅಪ್ ಟು 75 km ರೇಂಜ್ ಸಿಗುತ್ತೆ ಕಂಪ್ಲೀಟ್ ಚಾರ್ಜ್ ಅಲ್ಲಿ. ಬಟ್ ಈ ಗಾಡಿಯ ಫುಲ್ ಪವರ್ ನಿಮ್ಗೆ ಬೇಕು ಅಂದ್ರೆ ಸ್ಪೋರ್ಟ್ ಮೋಡ್ಗೆ ಹಾಕೋಬೇಕು. ಆಗ ಡಯಲ್ಸ್ ಆರೆಂಜ್ ಕಲರ್ಗೆ ಟರ್ನ್ ಆಗುತ್ತೆ. ಟಾಪ್ ಸ್ಪೀಡ್ ಏನಿದೆ ಈ ವೆಹಿಕಲ್ದು ಅಂದ್ರೆ 80 km/h, ಆ ಸ್ಪೀಡ್ ನ ನೀವು ರೀಚ್ ಮಾಡಬಹುದು. ಅಕಸ್ಮಾತ್ ನೀವೇನಾದ್ರೂ ಕಂಪ್ಲೀಟ್ ಆಗಿ ಸ್ಪೋರ್ಟ್ ಮೋಡ್ ಅಲ್ಲಿ ಈ ಗಾಡಿನ ಓಡಿಸ್ತೀರಾ ಅಂದ್ರೆ ಒಂದು ಚಾರ್ಜ್ ಅಲ್ಲಿ ಬರೀ 65 km ಮಾತ್ರ ಓಡಿಸಕ್ಕಾಗತ್ತೆ. ಬಟ್ ರೈಡ್ ಕ್ವಾಲಿಟಿ, ಆಕ್ಸಲರೇಷನ್ ಅಂಡ್ ಮೋಟರ್ ರೆಸ್ಪಾನ್ಸ್ ಬಂದು ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಹೀರೋ ವೀಡಾ V2 ಓಡಿಸಿದೀನಿ, ಅದಕ್ಕಿಂತ ಇದರ ರೆಸ್ಪಾನ್ಸ್ ನಂಗೆ ಬಹಳ ಖುಷಿ ಕೊಡ್ತು ಅಂದ್ರೆ ತಪ್ಪಾಗಲ್ಲ. 124 kg ಇದೆ, ತುಂಬಾ ಲೈಟ್ ವೇಟ್ ಅಂತ ಅನ್ಸುತ್ತೆ. ಹಗುರವಾಗಿ ಆರಾಮಾಗಿ ಸ್ಮೂತ್ ಆಗಿ ಟ್ರಾವೆಲ್ ಮಾಡಬಹುದು. ಹೈಯರ್ ಸ್ಪೀಡ್ಸ್ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ವೈಬ್ರೇಷನ್ಸ್ ನನಗೆ ಕಾಣಿಸ್ಲಿಲ್ಲ.
ಇನ್ನು ಸಸ್ಪೆನ್ಷನ್ ಕ್ವಾಲಿಟಿನೂ ತುಂಬಾನೇ ಚೆನ್ನಾಗಿದೆ. ಫ್ರಂಟ್ ಬ್ರೇಕು ಡಿಸ್ಕ್ ಕೊಟ್ಟಿರೋದ್ರಿಂದ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ರೇರ್ ಡ್ರಮ್ ಬ್ರೇಕ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ನನಗನ್ನಿಸ್ತು. ಸೊ ಓವರ್ ಆಲ್ ಈ ಗಾಡಿನ ತಗೊಳ್ಳೋದಾ ಬೇಡವಾ ಅನ್ನೋ ಪ್ರಶ್ನೆಗೆ ಉತ್ತರ, ಖಂಡಿತವಾಗ್ಲೂ ನೀವೇನಾದ್ರೂ ನಿಮ್ಮ ಮನೆಗೆ ಇವಿ ಸ್ಕೂಟರ್ನ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಖಂಡಿತವಾಗ್ಲೂ ಈ ಗಾಡಿನ ಕನ್ಸಿಡರ್ ಮಾಡಿ. ಬಿಕಾಸ್ ಇದರ ಪ್ರೈಸ್ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ಅಂಡ್ ಆಗ್ಲೇ ನಾನು ಹೇಳ್ದಾಗೆ ಯಾರೆಲ್ಲ ಡೆಲಿವರಿ ಬಾಯ್ಸ್ ಇದ್ದೀರಾ ಅಂಡ್ ಯಾರೆಲ್ಲ ಡೈಲಿ ಒಂದು 50-60 ಕಿಲೋಮೀಟರ್ ಓಡಿಸ್ತೀರಾ ಗಾಡಿನ, ಫೀಲ್ಡ್ ವರ್ಕ್, ಸೇಲ್ಸ್, ಮಾರ್ಕೆಟಿಂಗ್ ಅಲ್ಲಿ ಇದ್ದೀರಾ ಅಂದ್ರೆ ನಿಮ್ಗೆ ಹೇಳಿ ಮಾಡಿಸ್ತಂತ ಗಾಡಿ ಇದು. ಅಂಡ್ ಬರೀ ಬಾಸ್ ಪ್ರೋಗ್ರಾಮ್ ಅಲ್ಲಿ ಗಾಡಿನ ತಗೋತೀರಾ ಅಂದ್ರೆ ಇನ್ನೂ ಕೂಡ ನಿಮ್ಗೆ ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ. ಅಂದ್ರೆ ಬರೀ ಬಾಡಿಗೆ ಮಾತ್ರ ಪೇ ಮಾಡ್ತೀರಾ, ಬ್ಯಾಟ್ರಿಗೆ ಹಂತವಾಗಿ ನಿಧಾನವಾಗಿ ಪೇ ಮಾಡ್ತಿರಲ್ಲ. ಸೊ ಅಲ್ಲಿ ನಿಮ್ಗೆ ಹೆಚ್ಚಿನ ಉಳಿತಾಯ ಆಗುತ್ತೆ. ಇಲ್ಲ ನನಗೆ ಕಂಪ್ಲೀಟ್ ಗಾಡಿನೇ ಬೇಕು ಅಂದ್ರೆ ನೀವು ಕಂಪ್ಲೀಟ್ ಗಾಡಿನ ಕೂಡ ತಗೋಬಹುದು. ಆಗ್ಲೂ ಕೂಡ ನಿಮ್ಮ ಫ್ಯಾಮಿಲಿಗೆ ಇದೊಂದು ಒಳ್ಳೆ ಇವಿ ಸ್ಕೂಟರ್ ಆಗಿರುತ್ತೆ. ಮನೆ ಮಂದಿ ಎಲ್ಲ ಕೂಡ ಓಡಿಸಬಹುದು. ಲೇಡೀಸು, ಜೆಂಟ್ಸು, ವಯಸ್ಸಾಗಿರೋರು ಎಲ್ರಿಗೂ ಕೂಡ ಈ ಗಾಡಿ ಇಷ್ಟ ಆಗುತ್ತೆ. ಇಷ್ಟೆಲ್ಲ ಆಪ್ಷನ್ಸು, ಫೀಚರ್ಸು ಇರುವಂತ ಈ ಒಂದು ಗಾಡಿಯ ಬೆಲೆ ಎಷ್ಟು ಅಂತ ನೀವು ಕೇಳ್ತಿರ್ಬೋದು. ಒಟ್ಟು 2 ವೇರಿಯಂಟ್ ಅಲ್ಲಿ ಈ ಗಾಡಿ ಬರುತ್ತೆ. ಒಂದು VX2 Go, ಇನ್ನೊಂದು VX2 Plus. 2 ಗಾಡಿಯ ಎಕ್ಸ್ ಶೋರೂಮ್ ಪ್ರೈಸ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ. 2 ವೇರಿಯಂಟ್ ನ ನೀವು ಬಾಸ್ ಪ್ರೋಗ್ರಾಮ್ ಅಂದ್ರೆ ಬ್ಯಾಟರಿ ಆಸ್ ಅ ಸರ್ವಿಸ್ ಪ್ರೋಗ್ರಾಮ್ ಅಲ್ಲೂ ತಗೋಬಹುದು, ಇಲ್ಲ ಫುಲ್ ಪೇಮೆಂಟ್ ಮಾಡಿ ಕಂಪ್ಲೀಟ್ ಗಾಡಿನ ನೀವು ಬೈ ಮಾಡಬಹುದು. ಇನ್ನು ಕಲರ್ ಆಪ್ಷನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ VX2 Go 5 ಕಲರ್ ಆಪ್ಷನ್ಸ್ ಅಲ್ಲಿ ಬರುತ್ತೆ. ಅಂಡ್ ಟಾಪ್ ಅಂಡ್ VX2 Plus ಗಾಡಿ 7 ಕಲರ್ ಆಪ್ಷನ್ಸ್ ಅಲ್ಲಿ ಸಿಗ್ತಾ ಇದೆ. ಸೊ ಗೈಸ್, ಇದಾಗಿತ್ತು ಹೀರೋ ವೀಡಾ VX2 Plus ರಿವ್ಯೂ. ಐ ಹೋಪ್ ನಿಮ್ಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಗಾಡಿ ಬಗ್ಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಿಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಲೆಕ್ಟ್ರಿಕ್ 2 ವೀಲರ್ ತಗೋಬೇಕು ಅಂತಿರೋ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡೋದ್ ಮರಿಬೇಡಿ. ಜೊತೆಗೆ ಇಲ್ಲಿ ತನಕ ಬಂದು ಇನ್ನೂ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ 2 ಕಡೆ ನಾನಿದ್ದೀನಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ, ಶುಭ ದಿನ. ಮೋಟೋಟೆಕ್ ಕನ್ನಡ.